ಪ್ರೀತಿ ಯಾವಾಗ ಹುಟ್ಕೊಳ್ಳತ್ತಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಒಂದಿನ ಗೊತ್ತಾಗುತ್ತೆ ಪ್ರೀತಿ ಆಗ್ ಹೋಗಿದೆ ಅಂತ. ಇವತ್ತಿನ ರೌಂಡ್ಸ್ನಲ್ಲಿ ಏನ್ರಿಪ್ಪ ಸಮಾಚಾರ? ಪಾಪ ಪುಣ್ಯ ಲೆಕ್ಕ ಹಾಕಿ ಬದುಕೋ ಕಾಯ್ತದ, ಒಂದೇ ನಾಣ್ಯದೆರಡು ಸೈಡು ಅಳಿಸೋ ಕಾಯ್ತದ, ಮರ್ಯಾದೆ ಇದ್ದರೆ ರಾಜಕಾರಣ ಮಾಡು ಕಾಯ್ತದ. ಓಕೆ ಸ್ಟಾಪ್ 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 ಸ್ಟಾಪ್. ಅಶೋಕಣ್ಣ ಏನ್ರಿಪ್ಪ ಈ ನಿಮ್ ಗದ್ಲ? ಶಾಸಕಾಂಗ ಪಕ್ಷದ ಸದಸ್ಯ ಅನಿಲ್ ನಾಡೋರು ಹೇಳಿದ್ರು. ಹೌದಾ? ಏನಂತ? ನಾನು ದೊಡ್ಡ ಕಳ್ಳ ಆದ್ರೆ ನನ್ನ ತಮ್ಮ ನನಗಿಂತ ದೊಡ್ಡ ಕಳ್ಳ. ಅಯ್ಯೋ ಶಿವನೇ, ಹಂಗ? ಮುಂದ ಅವನ್ನ ಯಾಕೆ ಕ್ಯಾಬಿನೆಟ್ ಇರ್ತೀರಾ ಅಂತ ಹೇಳಿದ್ರು. ಅಂದ್ರ ಏನಂತ? ಅಂದ್ರೆ ನಿಮ್ಮ ಪಾರ್ಟಿಯವರೇ ಇವತ್ತು ಕಳ್ಳರು ನಮ್ ಜೊತೆ ಇದ್ದಾರೆ, ಗದೀಮರು ನಮ್ ಜೊತೆ ಇದ್ದಾರೆ ಅಂತ ನಿಮ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಹೌದು, ಇದನ್ನೆಲ್ಲ ಯಾರು ಹೇಳ್ತಿದ್ರಿ ನೀವು? ಸಿದ್ದರಾಮಯ್ಯನವರೇ, ನಿಮಗೆ ಕೇಳಿಸಲ್ವಾ? ಅಲ್ಲ ಇವ್ರ ಅಂದ್ರ ನಿಮ್ ಪ್ರಕಾರ ಅವರಿಗೆ ಕಿವಿ ಕೇಳಿಸಲ್ಲ, ಕಣ್ ಕಾಣಿಸಲ್ಲ, ಮಾತಿಲ್ಲ ನಿಮಗೆ. ಸಂತೋಷ್ ಲಾಡ್ ವಿಚಾರ ಬಂದ ತಕ್ಷಣ ಏನಾಗುತ್ತೆ? ನಿಮಗೆ ಕಿವಿ ಮುಚ್ಚೋತದೆ, ಕಣ್ಣು ಮುಚ್ಚೋತದೆ. ಓ ಹಂಗ? ಮತ್ತೆ ಲಾಡು ಬಾಯಲ್ಲಿ ಸಿಕ್ಕಾಕೊಂಡ್ಬಿಡ್ತೈತೆ, ಒಳಗೂ ಹೋಗ್ತಾ ಇಲ್ಲ, ಈಚೆಗೂ ಹೋಗ್ತಾ ಇಲ್ಲ. ಕಷ್ಟಪಟ್ಟು ತಿಂದ್ರೆ ಆ ಲಾಡನ್ನ ಒಳಕ್ಕೆ ತಿನ್ನೋಣ ಅಂತ ಹೇಳಿದ್ರೆ ಜನ ಬಿಜೆಪಿ ಬಿಡ್ತಾ ಇಲ್ಲ, ಚೆಕ್ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಓ ಹಂಗ ಮುಗಿಯೋಣ ಅಂತ ಹೇಳಿದ್ರೆ ಮುಗಿಯೋಣ ಅಂತ ಹೇಳಿದ್ರೆ ಆ ಸಿಹಿ ಹೊರಟ ಹೊಡ್ತೈತೆ. ಅಂದ್ರ ನಿಮ್ ಪ್ರಕಾರ? ಯಾಕಂದ್ರೆ ಈ ಸರ್ಕಾರ ಬದುಕಿರೋದೆ ಇವತ್ತು ಗಣಿ ಹಣದಿಂದ. ಇವತ್ತು ಪಾದಯಾತ್ರೆ ಮಾಡಿದ್ರು, ಯಾವ ರೀತಿ ಡ್ಯಾನ್ಸ್ ಆಡಿದ್ರು ನೋಡಿದಿರಲ್ಲ. ಭರತನಾಟ್ಯ, ಕೂಚುಪುಡಿ, ಯಕ್ಷಗಾನ, ಏನೇನ್ ಗಾನ ಇದೆಯೋ ಎಲ್ಲಾ ಗಾನ ಆಡಿದ್ರು ಅಲ್ಲಿವರೆಗೂ. ಓಕೆ ಅಶೋಕಣ್ಣ, ಫೈನಲ್ ಆಗಿ ವಾಟ್ ಯು ಸೇ? ಸಾಧ್ಯನೇ ಇಲ್ಲ. ಈ ನಾವು ಬಿಜೆಪಿ ಅವರು ತೀರ್ಮಾನ ಮಾಡಿದಿರಿ, ಇಡೀ ರಾಜ್ಯದ ನಮ್ಮ ಬಿಜೆಪಿ ಎಲ್ಲ ಮುಖಂಡರು ನಮ್ಮ ಅಧ್ಯಕ್ಷ ಪಬ್ಲಿಸಿಟಿ ಇದು ಪಬ್ಲಿಸಿಟಿ. ಆಯ್ತಪ್ಪ, ಈ ಅಶೋಕಣ್ಣರು ಏನ್ ಹೇಳಿದ್ರು ಏನ್ ಬಿಟ್ರು ಅಂತ ನಮಗಂತೂ ಒಂದ್ ಅರ್ಥ ಆಗಲಿಲ್ಲ. ಈಗ ನಮ್ಮ ಧಾರವಾಡದ ಪ್ರಹ್ಲಾದ್ ಜೋಶಿ ಅವರು ತಮ್ಮದೇ ಆದಂತ ಅದ್ಭುತ ಸ್ಟೈಲ್ ನಲ್ಲಿ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರಂತ ಕೇಳೋಣ. ಪ್ರಹ್ಲಾದ್ ಜೋಶಿ ಅವರೇ, ಕ್ರಿಕೆಟ್ ಕಾಮೆಂಟ್ರಿ ತರದಲ್ಲಿ ನೀವು ಈ ನಿಮ್ಮ ಗದ್ಲ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ನಮಗೆ ಹೇಳ್ರಿ. ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಈ ವಿಕೆಟ್ ಬೀಳಬೇಕು ಅಂತ ಹೇಳಿದ್ರು. ಓ ಸೂಪರ್. ಅದರ PC ಮೋಹನ್ ಅವರು ಸ್ವಲ್ಪ ತಿದ್ದಿ ಹೇಳಿದ್ರು. ಔಟ್ ಆಗಿದೆ ಆಲ್ರೆಡಿ, ಮಿಡಲ್ ಸ್ಟಂಪ್ ಹಾರಿದ, ಅಂಪೈರ್ ಕೈ ಎತ್ತಿ ಮೇಲೆ ಎಸ್ ಅಂತ ಔಟ್ ಅಂತ ಹೇಳ್ಯಾರ. ಮತ್ತೆ ಆದ್ರೆ ಹೆಂಗ ಪಾಕಿಸ್ತಾನದೊಳಗೆ ಒಬ್ಬ ವಸೀಂ ಅಕ್ರಮ್ ಅಂತಿದ್ದಾವ, ಯಾವಾಗ ಅಂಪೈರ್ ಔಟ್ ಕೊಟ್ಟರು ಜಗಳ ತೆಗಿತಿದ್ದ. ಅಂದ್ರ ಹಂಗ ಇವತ್ತು ಸಿದ್ದರಾಮಯ್ಯನವರು ಕ್ಯಾಪ್ಟನ್ ಆಗಿ ಬಂದು ಅವರ ನಿಂತು ಜಗಳ ತೆಗಿತಾ ಇದ್ದಾರೆ. ನೀವು ಹೇಳಿದ ಔಟ್ ಅನ್ನ ನಾಟ್ ಔಟ್ ಅಂತ ಹೇಳಿ. ಆದ್ದರಿಂದ 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 ಈ ರಾಜ್ಯದ ಜನ ಇವತ್ತು ಅಂಪೈರ್ ಆಗಿ ಹೇಳಬೇಕಾಗಿದೆ. ಆ ಟೀಮ್ ಅನ್ನು ಸಂಪೂರ್ಣವಾಗಿ ಮನೆ ಕಳಿಸುವವರೆಗೆ ನಾವು ವಿಶ್ವಾಸವಿಲ್ಲ ಅನ್ನುವಂತಹ ತೀರ್ಮಾನವನ್ನು ನಾವು ಮಾಡಬೇಕಾಗಿದೆ ಸ್ನೇಹಿತರೆ. ಸ್ಟಾಪ್ ಮಾಡ್ರಿ ಪ್ರಹ್ಲಾದ್ ಜೋಶಿ ಅವರೇ, ತಮ್ಮ ಕೊನೆ ಮಾತು ಏನು ಅಂತ ಸ್ವಲ್ಪ ಹೇಳ್ರಿ. ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಮತ್ತೊಮ್ಮೆ ಕೊಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇರೋದಿಲ್ಲ. ಅಂದ್ರ ಕೇಂದ್ರದವ್ರದ್ದು ಏನಾದ್ರು ಹೇಳ್ತೇನ್ರಿ? ಕೇಂದ್ರದವ್ರದ್ದು ಏನದರಿ, ಕೇಂದ್ರದವ್ರದ್ದು ಅವರು ಪೂರಾ ಬಸ್ಸಾಗೆ ನಿಂತಾರ. ಮತ್ತೆ ಇವರು ಕನಿಷ್ಠ ಇವರು ಲಂಗೋಟೇರಿ ಹಾಕೊಂಡು ನಿಂತಾರ, ಅವರು ಪೂರಾ ಬಸ್ಸಾಗೆ ನಿಂತಾರ. ಅವ್ರು ನಮ್ಮ ಕೇಂದ್ರ ಸರ್ಕಾರದವರು. ಪಬ್ಲಿಸಿಟಿ ಇದು ಪಬ್ಲಿಸಿಟಿ. ಸಿದ್ದುಬಾಯಿ ಏನ್ರಿ, ನಿಮ್ ವಿರುದ್ಧ ಏನೇನೋ ಆಗ್ತಿದೆಯಲ್ರಿ, ಇದಕ್ಕೆ ತಾವೇನ್ ಹೇಳ್ತೀರಿ? ಏನೇ ಆದ್ರೂ ಡೋಂಟ್ ವರಿ, ಯಾರೇ ಸಿಕ್ರು ಹಲ್ಲು ಕಿರಿ, ಸಕ್ಕರೆ ತಿಂದು ನೀರು ಕುಡಿ, ಲೋಟ ವಾಪಸ್ ಇಟ್ಟು ನಡಿ.